ಇಂಡೈರೆಕ್ಟ್ ಇನ್ಕಮ್ ಅಥವಾ ಇನ್ಕಮ್ ಇಂಡೈರೆಕ್ಟ್ ಲೆಡ್ಜರ್ ಕ್ರಿಯೇಷನ್ ಇದನ್ನ ನಾವು ಮಾಡೋಣ. ಗೇಟ್ವೇ ಆಫ್ ಟ್ಯಾಲಿ, ಕ್ರಿಯೇಟ್, ಲೆಡ್ಜರ್ಸ್, ಎಂಟರ್. ಇಲ್ಲಿ ಇಂಡೈರೆಕ್ಟ್ ಇನ್ಕಮ್ ಅಥವಾ ಇನ್ಕಮ್ ಇಂಡೈರೆಕ್ಟ್, ಇದರಲ್ಲಿ ಡಿಸ್ಕೌಂಟ್ ರಿಸೀವ್ಡ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಈ ತರದ ಕೆಲವು ಇನ್ಕಮ್ ಗಳನ್ನ ನಾವಿಲ್ಲಿ ಇಂಡೈರೆಕ್ಟ್ ಇನ್ಕಮ್ ಅಥವಾ ಇನ್ಕಮ್ ಇಂಡೈರೆಕ್ಟ್ ಲೆಡ್ಜರ್ಸ್ ಅಲ್ಲಿ ನಾವು ಸೇರಿಸ್ತೀವಿ. ಇಂಟ್ರೆಸ್ಟ್, ಡಿಸ್ಕೌಂಟ್ ರಿಸೀವ್ಡ್, ಎಂಟರ್, ಎಂಟರ್. ಇಲ್ಲಿ ಇನ್ಕಮ್ ಇಂಡೈರೆಕ್ಟ್ ಇರ್ಬೋದು ಅಥವಾ ಇಂಡೈರೆಕ್ಟ್ ಇನ್ಕಮ್ ಇರ್ಬೋದು, ಎರಡರಲ್ಲಿ ನೀವು ಯಾವುದನ್ನಾದ್ರೂ ಸೆಲೆಕ್ಟ್ ಮಾಡಬಹುದು. ಎಂಟರ್. ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇಸ್ ಜಿಎಸ್ಟಿ ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ ಜಿಎಸ್ಟಿ ಡೀಟೇಲ್ಸ್ ನೋ. ಇನ್ಕ್ಲೂಡ್ ಇನ್ ಅಸೆಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್, ಎಂಟರ್, ಎಂಟರ್. ಇಂಡೈರೆಕ್ಟ್ ಇನ್ಕಮ್, ಎಂಟರ್. ಟೈಪ್ ಆಫ್ ಲೆಡ್ಜರ್ ನಾಟ್ ಅಪ್ಲಿಕೇಬಲ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇಸ್ ಜಿಎಸ್ಟಿ ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್. ಸೆಟ್ ಆಲ್ಟರ್ ಜಿಎಸ್ಟಿ ಡೀಟೇಲ್ಸ್ ನೋ. ಇನ್ಕ್ಲೂಡ್ ಇನ್ ಅಸೆಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ನಾವಿಲ್ಲಿ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್, ಶೇರ್ ಮೇಲೆ ಇನ್ವೆಸ್ಟ್ ಮಾಡಿರೋದಿರ್ಬೋದು, ಅಥವಾ ಯಾವುದೇ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರೋದಿರ್ಬೋದು, ಅಥವಾ ಪ್ರಾಪರ್ಟಿ, ಪ್ಲಾಟ್, ಬಿಲ್ಡಿಂಗ್, ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ನಾವು ಇನ್ವೆಸ್ಟ್ ಮಾಡಿದ್ರೆ ಅದನ್ನ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್, ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್, ಎಂಟರ್, ಎಂಟರ್. ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇಲ್ಲಿ ಶೇರ್ಸ್ ಅಂದ್ರೆ ಕಂಪನಿಯ ಅಡ್ರೆಸ್ ಇರುತ್ತೆ, ಯಾವ ಕಂಪನಿಯ ಶೇರ್ ಮೇಲೆ ನಾವು ಇನ್ವೆಸ್ಟ್ ಮಾಡಿದೀವಿ ಅಂತ ಅದರ ಅಡ್ರೆಸ್ ಅನ್ನ ನಾವಿಲ್ಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ. ಎಂಟರ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಓಪನಿಂಗ್ ಬ್ಯಾಲೆನ್ಸ್ ನೀವಿಲ್ಲಿ ತೋರಿಸಬಹುದು, ಶೇರ್ಸ್ ಮೇಲೆ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದೀರಾ ಅಂತ. ನಾನಿಲ್ಲಿ 65,000 ರೂಪೀಸ್ ತೋರಿಸ್ತಾ ಇದ್ದೀನಿ. ಎಂಟರ್, ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ನಾವು ಇನ್ವೆಸ್ಟ್ಮೆಂಟ್ ಇನ್ ಬಾಂಡ್ಸ್, ಇನ್ವೆಸ್ಟ್ಮೆಂಟ್ ಇನ್ ಬಾಂಡ್ಸ್ ಅಂಡರ್ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇಲ್ಲಿ ನಾವು ಯಾವುದೇ ಅಡ್ರೆಸ್ ಅನ್ನು ತೋರಿಸ್ತಾ ಇಲ್ಲ. ಎಂಟರ್. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಪ್ಯಾನ್ ನಂಬರ್. ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನೀವು ಇಲ್ಲಿ ತೋರಿಸಬಹುದು, ಬಾಂಡ್ಸ್ ಮೇಲೆ ಎಷ್ಟು ಅಮೌಂಟ್ ಅನ್ನ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತ. ನಾನು 50,000 ಇಲ್ಲಿ ತೋರಿಸ್ತಾ ಇದ್ದೀನಿ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಅಂದ್ರೆ ನಾವು ಯಾರಿಗೆ ಅಡ್ವಾನ್ಸ್ ಆಗಿ ಲೋನ್ ಅನ್ನು ಕೊಟ್ಟಿರ್ತೀವಿ, ಯಾರಿಗೆ ನಾವು ಲೋನ್ ಅನ್ನು ಕೊಟ್ಟಿರ್ತೀವಿ ಅಥವಾ ಅಡ್ವಾನ್ಸ್ ಆಗಿ ಅಮೌಂಟ್ ಅನ್ನು ಕೊಟ್ಟಿರ್ತೀವಿ, ನಮ್ಮ ಪರ್ಚೇಸ್ ಕಸ್ಟಮರ್ ಇರ್ಬೋದು, ನಾವು ಅವ್ರಿಗೆ ಅಡ್ವಾನ್ಸ್ ಆಗಿ ಅಮೌಂಟ್ ಅನ್ನು ಪೇ ಮಾಡಿದ್ರೆ ಆ ಎಂಟ್ರಿಯನ್ನ ನಾವಿಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸ್ ಅಲ್ಲಿ ಕ್ರಿಯೇಟ್ ಮಾಡ್ತೀವಿ. ಇಲ್ಲಿ ಅಡ್ವಾನ್ಸ್ ಟು ಸಪ್ಲೈಯರ್, ಅಡ್ವಾನ್ಸ್ ಟು ಸಪ್ಲೈಯರ್, ನಮ್ಮ ಗೂಡ್ಸ್ ಸಪ್ಲೈಯರ್ ಯಾರಿದ್ದಾರೆ ಅಂದ್ರೆ ನಮ್ಮ ಪರ್ಚೇಸ್ ಕಸ್ಟಮರ್, ಅವ್ರಿಗೆ ನಾವು ಅಡ್ವಾನ್ಸ್ ಆಗಿ ಅಮೌಂಟ್ ಅನ್ನ ಪೇ ಮಾಡಿರ್ತೀವಿ, ಎಷ್ಟು ದಿನಗಳ ಟೈಮ್ ಅಲ್ಲಿ ನಮ್ಗೆ ನಮ್ಮ ಗೂಡ್ಸ್ ಬರ್ಬೇಕಂತ. ಅದನ್ನ ನಾವಿಲ್ಲಿ ಅಡ್ವಾನ್ಸ್ ಟು ಸಪ್ಲೈಯರ್ ಅಂತೇಳಿ ಕರಿತೀವಿ. ನಾವು ಅಂಡರ್ ಅಲ್ಲಿ ಲೋನ್ಸ್ ಅಂಡ್ ಅಡ್ವಾನ್ಸ್ ಅಸೆಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ. ಇಲ್ಲಿ ಅಡ್ವಾನ್ಸ್ ಟು ಸಪ್ಲೈಯರ್, ಇಲ್ಲಿ ಯಾವುದೇ ಅಡ್ರೆಸ್ ಅನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಾವು ಪರ್ಚೇಸ್ ಇನ್ವಾಯ್ಸ್ ಅನ್ನ ಎಂಟ್ರಿ ಮಾಡ್ಬೇಕಾದ್ರೆ ಯಾವ ಕಂಪನಿಯಿಂದ ನಾವು ಪರ್ಚೇಸ್ ಮಾಡಿದೀವಿ, ಸನ್ರಿ ಕ್ರೆಡಿಟರ್ಸ್ ನಾವು ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾದ್ರೆ ಇಲ್ಲಿ ನಾವು ಕ್ರಿಯೇಟ್ ಮಾಡ್ತೀವಿ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್ ನೋ. ಪ್ಯಾನ್ ಐಟಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಸನ್ರಿ ಕ್ರೆಡಿಟರ್ಸ್ ಲೆಡ್ಜರ್ ಕ್ರಿಯೇಷನ್ ಮಾಡಬೇಕಾದ್ರೆ ಆ ಕಂಪನಿಯ ಡೀಟೇಲ್ಸ್ ಅನ್ನ ನಾವು ಇಲ್ಲಿ ಹಾಕ್ತಿವಿ. ಎಂಟರ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ನಾವು ಹಾಕೋದಿಲ್ಲ, ಯಾಕಂದ್ರೆ ನಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ನಾವು ಕೊಟ್ಟಿರುವಂತಹ ಚೆಕ್ ಇರ್ಬೋದು ಅಥವಾ ಡಿಡಿ ಇರ್ಬೋದು, ಅಥವಾ ನೀವು ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರೆ ಆ ಅಮೌಂಟ್ ಅನ್ನ ನಾವಲ್ಲಿ ಪೇಮೆಂಟ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನಾವು ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಲೆಡ್ಜರ್ ಲೋನ್ಸ್ ಅಂಡ್ ಲಿಯಾಬಿಲಿಟೀಸ್. ಲೋನ್ಸ್ ಅಂಡ್ ಲಿಯಾಬಿಲಿಟೀಸ್ ಅಂದ್ರೆ ನಾವು ತಗೊಂಡಿರುವಂತಹ ಲೋನ್, ನಾವು ಬ್ಯಾಂಕಿಂದ ಲೋನ್ ತಗೊಂಡಿರ್ಬೋದು, ಅಥವಾ ಔಟ್ಸೈಡ್ ಪಾರ್ಟಿಯಿಂದ ಲೋನ್ ತಗೊಂಡಿರ್ಬೋದು, ಅಥವಾ ಫ್ರೆಂಡ್ಸ್ ಇಂದ ನಾವು ಲೋನ್ ತಗೊಂಡಿರ್ಬೋದು. ಅದನ್ನ ನಾವು ಇಲ್ಲಿ ಲೋನ್ಸ್ ಅಂಡ್ ಲಿಯಾಬಿಲಿಟೀಸ್ ಅಂಡರ್ ಅಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಲೋನ್ ಫ್ರಮ್ ಬ್ಯಾಂಕ್, ಯಾವ್ದು ಬ್ಯಾಂಕ್ ಇಂದ ನಾವು ಲೋನ್ ತಗೊಂಡಿದೀವಿ. ಎಕ್ಸಾಂಪಲ್ HDFC ಬ್ಯಾಂಕ್, HDFC ಬ್ಯಾಂಕ್. ಎಂಟರ್, ಎಂಟರ್. ಇಲ್ಲಿ ನಾವು ಲೋನ್ಸ್ ಅಂಡ್ ಲಿಯಾಬಿಲಿಟಿ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ನೋ.
ಇನ್ಕ್ಲೂಡ್ ಇನ್ ಅಸೆಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಮೇಲಿಂಗ್ ಅಡ್ರೆಸ್, ಇಲ್ಲಿ ಬ್ಯಾಂಕ್ ಅಡ್ರೆಸ್ ಅನ್ನ ನಾವು ಹಾಕಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ನ ಯಾವುದೇ ರಿಜಿಸ್ಟ್ರೇಷನ್ ಟೈಪ್ GST ನಂಬರ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಎಂಟರ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನೀವು ಹಾಕಬಹುದು, ಎಷ್ಟು ಲೋನ್ ಅಮೌಂಟ್ ಅನ್ನ ನೀವು ತಗೊಂಡಿದ್ದೀರಾ ಅಂತ. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲಿ ಹಾಕುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಯಾವುದೇ ಬ್ಯಾಂಕ್ ಅಲ್ಲಿ ನಾವು ಕಂಪನಿ ಬಿಸ್ನೆಸ್ಗೋಸ್ಕರ ಲೋನ್ ತಗೊಂಡಾಗ ಪ್ರತಿ ತಿಂಗಳು ನಾವು ಲೋನ್ ಅಮೌಂಟ್ ಅನ್ನ ಪೇ ಮಾಡ್ತಾ ಇರ್ತೀವಿ. ಅದು ನಮ್ಮ ಬ್ಯಾಂಕ್ ಮಂತ್ಲಿ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಬರುತ್ತೆ. ಮಾರ್ಚ್ 31 ಗೆ ಏನು ಬಿಸ್ನೆಸ್ ಎಂಡ್ ಆಗುತ್ತೆ, ನಮ್ಮ ಬ್ಯಾಲೆನ್ಸ್ ಶೀಟ್ ರೆಡಿ ಆದಾಗ ನೆಕ್ಸ್ಟ್ ಏಪ್ರಿಲ್ 1 ಗೆ ಲಾಸ್ಟ್ ಇಯರ್ ನಾವು ಅಮೌಂಟ್ ಪೇ ಮಾಡಿದ್ದು ಏನು ಬ್ಯಾಲೆನ್ಸ್ ಇರುತ್ತೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ತೋರಿಸುವಂತ ಅವಶ್ಯಕತೆ ಇರೋದಿಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ನೀವು ನಿಮ್ಮ ಫ್ರೆಂಡ್ ಇಂದ ಲೋನ್ ತಗೊಂಡಿದ್ದೀರಾ ಅಂದ್ರೆ, ಲೋನ್ ಫ್ರಮ್ ರಮೇಶ್ ಅನ್ನೋರಿಂದ ನಾವು ಲೋನ್ ತಗೊಂಡಿದೀವಿ. ಎಂಟರ್. ಅಂಡರ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಲೋನ್ಸ್ ಅಂಡ್ ಲಿಯಬಿಲಿಟೀಸ್. ಎಂಟರ್. ಆಕ್ಟಿವೇಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ನೋ. ಇನ್ಕ್ಲೂಡ್ ಇನ್ ಅಸೆಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಫಾರ್ ನಾಟ್ ಅಪ್ಲಿಕೇಬಲ್. ಇಲ್ಲಿ ಲೋನ್ ಯಾರಿಂದ ನಾವು ತಗೊಂಡಿದ್ವಿ ಅವ್ರ ಅಡ್ರೆಸ್ ಅನ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಪ್ರೊವೈಡ್ ಬ್ಯಾಂಕ್ ಡೀಟೇಲ್ಸ್, ನೋ. ಪೆನ್ IT ರಿಜಿಸ್ಟ್ರೇಷನ್ ನಂಬರ್, ಅವರ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಹಾಕಬಹುದು ಅಥವಾ ಹಾಕಿಲ್ಲ ಅಂದ್ರೂ ಏನೋ ತೊಂದರೆ ಇರೋದಿಲ್ಲ. ಎಂಟರ್. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ತೋರಿಸುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೀವು ಓಪನಿಂಗ್ ಬ್ಯಾಲೆನ್ಸ್ ತೋರಿಸುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ನಾವು ಅವರಿಂದ ಲೋನ್ ತಗೊಂಡಾಗ ಅವರು ನಮ್ಮ ಬ್ಯಾಂಕ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರ್ಬೋದು, ನಾವು ಅವರಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಮುಖಾಂತರ ಹಣವನ್ನು ತಗೊಂಡಿರ್ಬೋದು, ಅಥವಾ ಚೆಕ್ ಅಥವಾ DD ಇಂದ ಹಣವನ್ನು ತಗೊಂಡಿದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಆ ಎಂಟ್ರಿನ ನಾವು ಮಾಡ್ತೀವಿ, ಅಥವಾ ನಾವು ಅವ್ರಿಗೆ ಪೇಮೆಂಟ್ ಕೊಟ್ಟಾಗ ಆ ಎಂಟ್ರಿನೂ ಸಹ ಬ್ಯಾಂಕ್ ಟ್ರಾನ್ಸಾಕ್ಷನ್ ಶೀಟ್ ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಯಾವುದೇ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತೋರಿಸ್ತಾ ಇಲ್ಲ. ಎಂಟರ್, ಎಕ್ಸೆಪ್ಟ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಯಾವುದನ್ನೆಲ್ಲ ಕರಿತೀವಿ ನಾವು, ಆ ಲೆಡ್ಜರ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ.